ಅಮೆಜಾನ್ನ ಮಳೆಕಾಡಿನಲ್ಲಿರುವ ಆರೋಫ್ರಾಗ್ಗಳನ್ನು ಜಗತ್ತಿನ ಅತ್ಯಂತ ವಿಷಕಾರಿ ಕಪ್ಪೆಗಳೆಂದು ಘೋಷಿಸಲಾಗಿದೆ. ಈ ಕಪ್ಪೆಗಳನ್ನು ಮುಟ್ಟಿದರೂ ಕೂಡ ಅಪಾಯಕಾರಿಯಂತೆ. ಅವುಗಳ ದೇಹದಲ್ಲಿನ ಹನಿ ವಿಷವೂ ಕೂಡ ಸಹ ಮನುಷ್ಯನನ್ನು ಕೊಲ್ಲುವಷ್ಟು ಸಾಮರ್ಥ್ಯ ಹೊಂದಿದೆಯಂತೆ. ಪ್ರತಿ ಕಪ್ಪೆಯ ದೇಹದಲ್ಲಿಯೂ ಅಂದಾಜು 10,000 ಇಲಿಗಳನ್ನು ಕೊಲ್ಲುವಷ್ಟು ವಿಷ ಸಂಗ್ರಹವಾಗಿರುತ್ತದೆಯಂತೆ. ಟೆಂಡ್ರೊಬೆಟ್ಸ್ ಟಿಕ್ನೋರಿಯಸ್ ಎಂಬ ವೈಜ್ಞಾನಿಕ ಹೆಸರುಳ್ಳ ಟೆಂಡ್ರೊಬೆಟಿಡೆ ಕುಟುಂಬದ ಉಭಯವಾಸಿ ಪಂಗಡದ ಈ ಕಪ್ಪೆಗಳು ಸದಾಕಾಲ ತೇವಾಂಶವುಳ್ಳ ಜವುಗು ಪ್ರದೇಶಗಳಲ್ಲಿ ಇಷ್ಟಪಡುತ್ತವೆ. ಹೀಗಾಗಿ ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದ ಮಳೆ ಬೀಳುವ ಕಾಡುಗಳಲ್ಲಿ, ಕೆಸರು, ತಗ್ಗು ಪ್ರದೇಶ ಹಾಗೂ ಕೊಳಗಳಲ್ಲಿ ಕಂಡುಬರುತ್ತವೆ. ಅಲ್ಲದೆ ಉಷ್ಣವಲಯದ ಬೊಲಿವಿಯಾ, ವೆನೆಜುವೆಲಾ, ಫ್ರೆಂಚ್ ಗಯಾನಾ, ಪೆರು, ವನಾಮಾ ಮತ್ತು ಹವಾಯಿ ಪ್ರದೇಶಗಳಲ್ಲಿ ಕಾಣಿಸುತ್ತವೆ. ಹೆಚ್ಚಾಗಿ ನೆಲಕ್ಕೆ ಅಂಟಿಕೊಂಡೇ ವಾಸಿಸುವ ಇವು ಕೆಲವೊಮ್ಮೆ ನೆಲದಿಂದ 10 ಮೀಟರ್ಗಳಷ್ಟು ಎತ್ತರದವರೆಗೂ ಮರಗಳನ್ನೇರಿ ಕೀಟಗಳನ್ನು ಬೇಟೆಯಾಡುತ್ತವೆ. ಸಾಕಷ್ಟು ಸಣ್ಣ ಗಾತ್ರದ ಈ ಕಪ್ಪೆಗಳು 1.5 ಸೆಂಟಿಮೀಟರ್ನಿಂದ 6 ಸೆಂಟಿಮೀಟರ್ಗಳಷ್ಟು ಉದ್ದವಿರುತ್ತವೆ. ಇವುಗಳು ನೋಡಲು ಆಕರ್ಷಕವಾಗಿದ್ದು ಹಳದಿ, ಕೆಂಪು, ಕೇಸರಿ, ನೀಲಿ, ಹಸಿರು, ಕಪ್ಪು ಹೀಗೆ ವಿವಿಧ ಬಣ್ಣಗಳಿಂದ ಕೂಡಿರುತ್ತವೆ. ವಿಶೇಷವೇನೆಂದರೆ ಇವುಗಳ ಮೈಬಣ್ಣದ ಗಾಢತೆ ಹೆಚ್ಚಿದಷ್ಟು ಅವುಗಳು ಹೆಚ್ಚು ವಿಷಕಾರಿಯಂತೆ. ತನ್ನ ಮೇಲೆ ದಾಳಿ ಮಾಡುವ ಯತ್ನಿಸುವ ಶತ್ರುಗಳಿಗೆ ಇದು ತನ್ನ ಮೈ ಬಣ್ಣದಿಂದಲೇ ತಾನೆಷ್ಟು ಅಪಾಯಕಾರಿ ಎಂಬುದನ್ನು ಸೂಚಿಸುತ್ತದೆಯಂತೆ. ಪ್ರಾಣಿಶಾಸ್ತ್ರಜ್ಞದ ಸಂಶೋಧನೆ ಪ್ರಕಾರ ಈ ಕಪ್ಪೆಗಳು ಜನ್ಮತ ವಿಷಕಾರಿಗಳಲ್ಲ, ಆದರೆ ಅವುಗಳು ಸೇವಿಸುವ ತಗಣೆ, ಗೆದ್ದಲು, ಇರುವೆ, ರೆಕ್ಕೆಹುಳು, ಜೀರುಂಡೆ ಹಾಗೂ ಇನ್ನಿತರ ಹಾರಾಡುವ ಕೀಟಗಳಿಂದಾಗಿ ವಿಷಕಾರಿ ಅಂಶವನ್ನು ಪಡೆಯುತ್ತಾ ಹೋಗುತ್ತವೆ. ಈ ಕಪ್ಪೆಗಳು ಮಾಂಸಾಹಾರಿಗಳಾಗಿದ್ದು ತಮ್ಮ ನಾಲಿಗೆಯ ಸಹಾಯದಿಂದ ಬೇಟೆಯನ್ನು ದಕ್ಕಿಸಿಕೊಳ್ಳುತ್ತವೆ. ನಾಲಿಗೆಯು ಅಂಟಿನಿಂದ ಕೂಡಿದ್ದು ಕೀಟಗಳು ಅದಕ್ಕೆ ಸುಲಭವಾಗಿ ಅಂಟಿಕೊಳ್ಳುತ್ತವೆ. 5 ರಿಂದ 15 ವರ್ಷಗಳಷ್ಟು ಜೀವಿತಾವಧಿಯನ್ನು ಹೊಂದಿರುವ ಈ ಕಪ್ಪೆಗಳಲ್ಲಿ 170ಕ್ಕೂ ಅಧಿಕ ಪ್ರಭೇದಗಳಿವೆ. ಅವುಗಳಲ್ಲಿ ಫಿಲೋಬೆಟ್ಸ್ ಟೆರಿಬಿಲಿಸ್ ಎಂಬ ಪ್ರಭೇದವು ಅತ್ಯಂತ ವಿಷಕಾರಿ ಕಪ್ಪೆ ಎಂದು ಹೆಸರಾಗಿದ್ದು ಇದರ ದೇಹದಲ್ಲಿನ ವಿಷದಿಂದ ಸುಮಾರು 20 ಜನರನ್ನು ಕೊಲ್ಲಬಹುದಂತೆ. ಸ್ನೇಹಿತರೆ, ಈ ಒಂದು ಕಪ್ಪೆ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಕೂಡ ಶೇರ್ ಮಾಡಿ.